ದುಬೈಗೂ ವಿಧಾನಸೌಧಕ್ಕೂ ಲಿಂಕ್ ಆಗಿದ್ದು ಹೇಗೆ? ರನ್ಯಾ ಕೊರಳಲ್ಲಿದ್ದಂತಹ ನೆಕ್ಲೇಸ್ ಬಗ್ಗೆ ಸಚಿವರ ಕಡೆಗೆ ಶಂಕೆ. ಚಿನ್ನ ಭೂಮಿ ಫ್ಯಾಷನ್ ರಹಸ್ಯ ರಾಣಿಯ ಡೀಲ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ನೆಕ್ಲೇಸ್ ಮಾಲೀಕ ಯಾರು? ರಾಜ್ಯ ರಾಜಕಾರಣದಲ್ಲಿ ಸದ್ಯ ರನ್ಯಾ ರಾವ್ ಸ್ಮಗ್ಲಿಂಗ್ ಕಿಚ್ಚು ಬಹಳ ಜೋರಾಗಿ ಹಬ್ತಾ ಇರುವಂಥದ್ದು. ಯಾಕಂದರೆ ರನ್ಯಾ ರಾವ್ ಅರೆಸ್ಟ್ ಆದ ದಿವಸದಿಂದಲೂ ಕೂಡ, ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದ ದಿನದಿಂದಲೂ ಕೂಡ ಈಕೆ ಇಷ್ಟು ಪ್ರಮಾಣದ ಚಿನ್ನವನ್ನು ಭಾರತದ ಒಳಕ್ಕೆ, ಅದು ಹೈ ಸೆಕ್ಯೂರಿಟಿಗಳು ಇರುವಂತಹ ಏರ್ಪೋರ್ಟ್ಗಳ ಮೂಲಕವಾಗಿಯೇ ತರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದರ ಬಗ್ಗೆ DRIನವರು ತನಿಖೆಯನ್ನು ಆರಂಭಿಸಿದ್ರು. ಅದಾದ ನಂತರ ಈಗ ಹೊಸ ಅಂಶಗಳು ಇದರಲ್ಲಿ ತೆರೆದುಕೊಳ್ತಾ ಇರುವಂಥದ್ದು. ಈಗ ಬಂದು ನಿಂತಿದೆ ಒಂದು ನೆಕ್ಲೇಸ್ ಕಡೆಗೆ. ಅದರ ಮಾಲೀಕ ಯಾರು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ರಾಜ್ಯ ರಾಜಕಾರಣದಲ್ಲಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕಿಚ್ಚು ಜೋರಾಗಿದೆ. ಸರ್ಕಾರಿ ಭೂಮಿ ಮತ್ತು ಸಚಿವರ ಸಪೋರ್ಟ್ ಇವೆಲ್ಲವೂ ಕೂಡ ಈಗ ಸುದ್ದಿ ಆಗ್ತಾ ಇರುವಂಥದ್ದು, ಚರ್ಚೆಯಾಗ್ತಾ ಇರುವಂಥದ್ದು. ನೆಕ್ಲೇಸ್ ಮಾಲೀಕ ಯಾರು ಅನ್ನುವಂತಹ ಕುತೂಹಲವೂ ಕೂಡ ಗರಿಗೆದರಿದೆ. ತನಿಖೆಯ ತುಂಬೆಲ್ಲ ಒಳಗುಟ್ಟುಗಳು, ಒಳ ಸಸ್ಪೆನ್ಸ್ಗಳು, ಅನೇಕ ಅಂಶಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಪ್ರಭಾವಿಗಳ ಕೈವಾಡ ಇಲ್ಲದೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ತೆಗೆದುಕೊಂಡು ಬಂದು ಅದನ್ನು ಇಲ್ಲಿ ಅಂದರೆ 15 ದಿವಸದಲ್ಲಿ 4 ಬಾರಿ ಹೋಗುವಂಥದ್ದು, ಹೋಗಿ ಬಂದಾಗ ಚಿನ್ನ ತೆಗೆದುಕೊಂಡು ಬರೋದು, 10-15 kgವರೆಗೆ ಚಿನ್ನ ಸಿಗುವಂಥದ್ದು, ಅಂದರೆ ಇವೆಲ್ಲವೂ ಕೂಡ ಸುಲಭ ಅಲ್ಲ. ಹಾಗಾದರೆ ಇಲ್ಲಿ ಇರುವಂತಹ ನೆಕ್ಲೆಸ್ ಮಾಲೀಕ ಯಾರು ಅನ್ನುವಂಥದ್ದು, ಯಾಕಂದರೆ ಅಷ್ಟು ಪ್ರಭಾವಿಗಳು ಈಕೆಯ ಜೊತೆಗೆ ಹೇಗೆ ನಂಟು ಬೆಸೆದಿದ್ದಾರೆ, ಯಾವ ಕಾರಣಕ್ಕಾಗಿ ನಂಟು ಬೆಸೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಕುತೂಹಲಗಳಿದ್ದಾವೆ, ಬಹಳಷ್ಟು ರಹಸ್ಯಗಳಿದ್ದಾವೆ. ನಿಜಕ್ಕೂ ಈಕೆ ರಹಸ್ಯ ರಾಣಿ ರನ್ಯಾ ಅಂತಲೇ ಹೇಳ್ಬೋದು. ಈಕೆಯನ್ನು RRR ಅಂತೇಳಿ ಕರೀಬೋದು. ರಹಸ್ಯ ರಾಣಿ ರನ್ಯಾ ಗೋಚರಿಸ್ತಾ ಇರುವಂಥ, ಯಾಕಂದರೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ನ ಲಿಂಕ್ ಈಕೆಗೆ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಅನುಮಾನ. ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ನ ಸದಸ್ಯ ಆಗಿದ್ದಳ ರನ್ಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ, ಅನುಮಾನಗಳು ಕೂಡ ಇದ್ದೇ ಇದ್ದಾವೆ. ದುಬೈ, ಮಲೇಷಿಯಾ ಮೂಲದ ವ್ಯಕ್ತಿಗಳ ನಂಬರ್ ಈಕೆಯ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ದುಬೈ ಮತ್ತು ಮಲೇಷಿಯಾದ ವ್ಯಕ್ತಿಗಳ ನಂಬರ್ ಈಕೆಯ ಬಳಿಯಲ್ಲಿ ಪತ್ತೆಯಾಗಿದ್ದಾವೆ. ಈ ವ್ಯಕ್ತಿಗಳು ಯಾರು ಅನ್ನೋದಕ್ಕೆ ಉತ್ತರವನ್ನು ರನ್ಯಾ ಕೊಡ್ತಾ ಇಲ್ಲ. DRI ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಈಕೆ ಅಂತ ಹೇಳಿ. ಉದ್ಯಮಿ ಮೊಮ್ಮಗ ತರುಣ್ ರಾಜ್ಗೂ ಕೂಡ ಡ್ರಿಲ್ ಮಾಡಲಾಗ್ತಾ ಇದೆ. ತರುಣ್ ರಾಜುವನ್ನು ಕೂಡ ಈಗಾಗಲೇ ಡ್ರಿಲ್ ಮಾಡ್ತಾ ಇದ್ದಾರೆ DRIನ ಅಧಿಕಾರಿಗಳು. ಮತ್ತು ದುಬೈ ಚಿನ್ನ ಸಾಗಣೆಯ ಕಿಂಗ್ ಪಿನ್ ತರುಣ್ ರಾಜು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳಿದ್ದಾವೆ. ಯಾಕಂದರೆ ಈತ ಉದ್ಯಮಿ ಪುತ್ರ ಅಷ್ಟೇ ಅಲ್ಲ, ಈಕೆಯ ಜೊತೆ ನಿರಂತರವಾದಂತಹ ಸಂಬಂಧವನ್ನು, ನಂಟನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳುವಂಥದ್ದು ಗೋಚರಿಸ್ತಾ ಇದೆ. ಈ ಚಿನ್ನಕ್ಕೆ ಹವಾಲಾ ಮೂಲಕ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ, ಕುತೂಹಲ ಇದ್ದೇ ಇದೆ. ಯಾಕಂದರೆ ಇಲ್ಲಿ ಇಷ್ಟು ಪ್ರಮಾಣದ ಚಿನ್ನವನ್ನು ಯಾಕೆ ತರ್ತಾ ಇದ್ಲು ಅನ್ನುವಂಥ ಪ್ರಶ್ನೆ ಬಂದಾಗ ಇದು ಹವಾಲಾದ ಮೂಲಕವಾಗಿ ಇದಕ್ಕೆ ಹಣ ಸಂದಾಯ ಆಗ್ತಾ ಇತ್ತು ಅನ್ನುವಂಥ ಅನುಮಾನ ಇದೆ. ರನ್ಯಾ ಮೂಲಕ ಚಿನ್ನ ನಗರಕ್ಕೆ ತರಿಸ್ತಾ ಇದ್ದ ತರುಣ್ ಅನ್ನುವಂಥದ್ದು ಇಲ್ಲಿರುವ ಬಲವಾದಂತಹ ಒಂದು ಅನುಮಾನ. ತರುಣೇ ಇದರ ಕಿಂಗ್ ಪಿನ್. ಆತ ರನ್ಯಾಳ ಮೂಲಕವಾಗಿ ಈ ಗೋಲ್ಡನ್ನು ಭಾರತಕ್ಕೆ ತರಿಸ್ಕೊಳ್ತಾ ಇದ್ದ. ರನ್ಯಾ ತರುಣ್ ಇಬ್ಬರ ಫೋನ್ ನಂಬರ್ನ ಕೊನೆಯ 4 ನಂಬರ್ಗಳು ಕೂಡ ಸೇಮ್ ಟು ಸೇಮ್ ಇದ್ದಾವೆ. ಇಬ್ಬರ ನಡುವೆ ಎಷ್ಟರ ಮಟ್ಟಿಗೆ ನಂಟಿದೆ ಅಂತ ಹೇಳಿದರೆ ಇವರು ಕೇವಲ ಸ್ನೇಹಿತರಾಗಿ ಮಾತ್ರ ಕಾಣ್ತಾ ಇಲ್ಲ, ಬಹಳ ವ್ಯಾವಹಾರಿಕವಾಗಿರುವಂತಹ ಸಂಬಂಧ ಇವರ ನಡುವೆ ಇರುವಂಥದ್ದು ಗೋಚರಿಸ್ತಾ ಇದೆ. 5707ನಲ್ಲಿ ಎಂಡ್ ಆಗುವಂಥದ್ದು ಇವರಿಬ್ಬರ ಫೋನ್ ನಂಬರ್. ಇವರಿಬ್ಬರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಕೋಡ್ ವರ್ಡ್ ಅದಾಗಿತ್ತ ಅಥವಾ ಯಾವ ಕಾರಣಕ್ಕಾಗಿ ಇಬ್ಬರ ನಡುವಿರುವಂತಹ ಆಪ್ತತೆಯೋ 5707ನಲ್ಲಿ ಎಂಡ್ ಆಗುವಂತಹ ಇಬ್ಬರ ಫೋನ್ ನಂಬರ್ ಇಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು, ಪ್ರಶ್ನೆಗಳನ್ನು ಮತ್ತು ಅನುಮಾನಗಳನ್ನು ಹುಟ್ಟು ಹಾಕಿರುವಂಥದ್ದು. ತರುಣ್ನ 2 ಮೊಬೈಲ್, ಲ್ಯಾಪ್ಟಾಪ್ ಈಗಾಗಲೇ ಸೀಸ್ ಮಾಡಿ ತಪಾಸಣೆ ಮಾಡಲಾಗ್ತಾರೆ. ತರುಣ್ ರಾಜು ಬಳಿ ಇದ್ದಂತಹ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಅಲ್ಲಿ ಕೆಲ ಸಂದೇಶಗಳು, ಕಾಲ್ ಲಿಸ್ಟ್ ಡಿಲೀಟ್ ಆಗಿರುವಂಥದ್ದು ಕೂಡ ಪತ್ತೆಯಾಗಿದ್ದಾವೆ. ಕಾಲ್ ಲಿಸ್ಟ್ ಕೂಡ ಡಿಲೀಟ್ ಆಗಿದ್ದಾವೆ, ಹಾಗೆಯೇ ಕೆಲವು ಸಂದೇಶಗಳು ಕೂಡ ಡಿಲೀಟ್ ಆಗಿರುವಂಥದ್ದು ಪತ್ತೆ ಆಗ್ತಾ ಇದೆ. ರನ್ಯಾ ಬಂಧನದ ಬಳಿಕ ಡಿಲೀಟ್ ಮಾಡಿರೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಯಾಕಂದರೆ ರನ್ಯಾ ಸಿಕ್ಕಿಬೀಳ್ತಾ ಇದ್ದಂಗೆ ಅಲರ್ಟ್ ಆಗಿರುವಂತಹ
ತರುಣ್ ರಾಜು ಈ ರೀತಿಯಾಗಿ ಡಿಲೀಟ್ ಮಾಡಿದಾನ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿದೆ. ಯಾವಾಗ ರನ್ಯಾ ಅರೆಸ್ಟ್ ಆಯಿತು ಮುಂದೆ ತನ್ನ ಮೇಲೂ ಕೂಡ ಈ ಲಿಂಕ್ ಬರಬಹುದು ಅನ್ನುವಂಥ ಅನುಮಾನದಿಂದ ಆತ ಡಿಲೀಟ್ ಮಾಡಿದಾನ ಅನ್ನೋದ್ರ ಬಗ್ಗೆ ಕೂಡ ಶಂಕೆ ಇದೆ. ಮೊಬೈಲ್ ಲ್ಯಾಪ್ಟಾಪ್ನ ಪರಿಶೀಲನೆಗೆ FSLಗೆ ಈಗಾಗಲೇ ಕಳಿಸೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವುಗಳನ್ನು FSLನ ಮೂಲಕವಾಗಿ ಪತ್ತೆ ಹಚ್ಚೋದಕ್ಕೆ ಏನನ್ನು ಡಿಲೀಟ್ ಮಾಡಿದ್ದಾರೆ, ಯಾವ ಅಂಶಗಳನ್ನು ಡಿಲೀಟ್ ಮಾಡಿದ್ದಾರೆ, ಏನು ಮೆಸೇಜ್ಗಳಿದ್ವು. ಯಾಕಂದರೆ ಈ ಪ್ರಕರಣಕ್ಕೆ ಪೂರಕವಾಗಿರುವಂಥ ಸಾಕ್ಷ್ಯಗಳು ಬಹುತೇಕ ಸಾಕ್ಷ್ಯಗಳು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳೇ ಆಗಿರೋದಕ್ಕೆ ಸಾಧ್ಯ, ಡಿಜಿಟಲ್ ಸಾಕ್ಷ್ಯಗಳೇ ಇರೋದಕ್ಕೆ ಸಾಧ್ಯ. ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಹುಡುಕುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ವಿಚಾರಣೆ ಪರಿಶೀಲನೆಯ ಬಳಿಕ ಇನ್ನಷ್ಟು ಹೆಸರು ಹೊರಬರುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಒಂದು ವೇಳೆ ಈತನ ಲ್ಯಾಪ್ಟಾಪ್ ಓಪನ್ ಆಯಿತು, ಮೊಬೈಲ್ಗಳಲ್ಲಿರುವಂತಹ ಸೀಕ್ರೆಟ್ಗಳು ಓಪನ್ ಆದವು ಅಂದರೆ ಮತ್ತಷ್ಟು ಜನರ ಹೆಸರು ಕೂಡ ಹೊರಗಡೆ ಬರಬಹುದು. ಈಗ ಈ ನೆಕ್ಲೆಸ್ ಮಾಲೀಕ ಯಾರು ಅನ್ನುವಂತಹ ಪ್ರಶ್ನೆನೇ ಇರುವಂಥದ್ದು ಇದೇ ಕಾರಣಕ್ಕಾಗಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಪ್ರಕರಣವನ್ನು 4 ಹಂತಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ, 4 ಏಜೆನ್ಸಿಗಳ ಮೂಲಕ ತನಿಖೆ ನಡೆಸಲಾಗ್ತಾ ಇದೆ. ಯಾಕಂದರೆ ಇದೊಂದು ಗಂಭೀರವಾದಂತಹ ಪ್ರಕರಣ ಮತ್ತು ಭಾರತದೊಳಗಡೆ ಈ ಪ್ರಮಾಣದಲ್ಲಿ ಚಿನ್ನವನ್ನು ಕಳ್ಳಸಾಗಣೆಯ ಮೂಲಕವಾಗಿ ತರ್ತಾರೆ ಅಂತೇಳಿ ಆದರೆ ಇದರಲ್ಲಿ ಬಹಳಷ್ಟು ಪ್ರಭಾವಿಗಳು, ಯಾರೋ ಬಡವರು ಇದನ್ನು ಈ ರೀತಿಯಾಗಿ ಚಿನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಭಾವಿಗಳ ಸಂಬಂಧ ದಟ್ಟವಾಗಿ ಗೋಚರಿಸ್ತಾ ಇದೆ. ಹೀಗಾಗಿನೇ ಇಲ್ಲಿ CID ಅವರು ಮೊದಲ ಹಂತದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. CIDಗೆ ಆದೇಶವನ್ನು ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ. ಪ್ರೋಟೋಕಾಲ್ ಉಲ್ಲಂಘನೆ ಕೇಸಿನ ಹೊಣೆಯನ್ನು CIDಗೆ ವಹಿಸಲಾಗಿದೆ. ಹೇಗೆ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಈಕೆಯ ಪ್ರಕರಣದಲ್ಲಿ ಪ್ರೋಟೋಕಾಲ್ನ ಉಲ್ಲಂಘನೆ ಹೇಗಾಗಿದೆ. ಈಕೆ ಏನೂ ಅಲ್ಲ, ಅಂದರೆ ಈಕೆಗೆ ಯಾವುದೇ ರೀತಿಯಾದಂಥ ಸರ್ಕಾರಿ ಪ್ರೋಟೋಕಾಲ್ಗಳು ಇಲ್ಲ. ಈಕೆಯ ಮಲತಂದೆ ಪೊಲೀಸ್ ಅಧಿಕಾರಿ ಅನ್ನುವಂಥದ್ದನ್ನೇ ಈಕೆಗೂ ಕೂಡ ಪ್ರೋಟೋಕಾಲ್ನ ಸ್ವರೂಪದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಈಕೆ ಜನಪ್ರತಿನಿಧಿ ಅಲ್ಲ, ಅಥವಾ ಈಕೆ ಬೇರೆ ಯಾವುದೇ ರೀತಿಯಾದಂತಹ ಅಧಿಕಾರಿ ಅಲ್ಲ. ಹಾಗಿದ್ರೂ ಕೂಡ ಈಕೆಗೆ ಪ್ರೋಟೋಕಾಲ್ ಹೇಗೆ ಕೊಟ್ಟರು, ಇದರ ತನಿಖೆಯನ್ನು CID ನಡೆಸ್ತಾ ಇದೆ. ರನ್ಯಾ ಪಿಕಪ್ಗೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಂತಹ ಪೊಲೀಸ್ ಸಿಬ್ಬಂದಿನೇ ಹೋಗಿ ಈಕೆಯನ್ನು ಏರ್ಪೋರ್ಟ್ನಿಂದ ಪಿಕಪ್ ಮಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ? ಪ್ರೋಟೋಕಾಲ್ ಉಲ್ಲಂಘನೆ ಯಾಕಾಯಿತು? ಹಾಗಾದ್ರೆ ರನ್ಯಾ ಬಂದಾಗಲೂ ಕೂಡ ರಿಸೀವ್ ಮಾಡೋದಕ್ಕೆ ಹೋಗ್ತಾ ಇದ್ದಂಥದ್ದು ಪೊಲೀಸ್ ಸಿಬ್ಬಂದಿ. ನೋಡಿ ಎಷ್ಟು ಐಷಾರಾಮಿತನ ಇಲ್ಲಿದೆ ಅಂತೇಳಿ. ಈಕೆ ಹೋಗೋದು ದುಬೈಗೆ ಹೋಗ್ತಾಳೆ, ಅಲ್ಲಿಂದ ಚಿನ್ನ ತೆಗೆದುಕೊಂಡು ಬರ್ತಾಳೆ ಅನ್ನೋದು ಒಂದು ಭಾಗ. ಆದರೆ ಈಕೆನ ಕರ್ಕೊಂಡು ಬರೋದಕ್ಕೆ ಪೊಲೀಸ್ ಸಿಬ್ಬಂದಿಯರ ಬಳಕೆ ಮಾಡ್ಕೊಳ್ತಾ ಇದ್ರು. ಸರ್ಕಾರದ ವಿರುದ್ಧ ಇದೇ ಕಾರಣಕ್ಕಾಗಿ ವಿಪಕ್ಷಗಳು ಮುಗಿಬಿದ್ದಿವೆ. ಯಾಕಂದರೆ ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಎನ್ಶ್ಯೂರ್ ಮಾಡಬೇಕು ನಿಮ್ಮ ಪೊಲೀಸ್ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಮತ್ತು ಅವರ ಮಕ್ಕಳಿಗೂ ಕೂಡ ಅಧಿಕಾರಿಗಿರುವಂತಹ ಹೊಣೆ ಪ್ರೋಟೋಕಾಲ್ಗಳು ಆ ವ್ಯಕ್ತಿಯ ಮಕ್ಕಳಿಗೂ ಕೂಡ ಇರೋದಕ್ಕೆ ಸಾಧ್ಯನಾ? ಇದು ಬಹಳ ಗಂಭೀರವಾಗಿರುವಂತಹ ಪ್ರಶ್ನೆ. ಪ್ರಕರಣವನ್ನ CIDಗೆ ಇದೇ ಕಾರಣಕ್ಕಾಗಿ ಸರ್ಕಾರ ವಹಿಸಿದೆ. ಪ್ರೋಟೋಕಾಲ್ನ ಉಲ್ಲಂಘನೆ ಆಗಿದೆ ಅಂತೇಳಿ ಕೇವಲ CIDಗೆ ಮಾತ್ರ ವಹಿಸಿರುವಂಥದ್ದಲ್ಲ, ಇನ್ನೂ ಒಂದು ಹಂತದಲ್ಲಿ ಇದರ ತನಿಖೆಯನ್ನ ಮಾಡಿಸಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯ ನೇತೃತ್ವದಲ್ಲೂ ಕೂಡ ಒಂದು ತನಿಖೆ ಆಗ್ತಾ ಇದೆ. ಗೌರವ್ ಗುಪ್ತಾ ಅವರ ಮೂಲಕವಾಗಿ ತನಿಖೆ ನಡೆಸಲಾಗ್ತಾ ಇದೆ. ಇದು 2ನೇ ತನಿಖೆ. ಇಲ್ಲಿ ರನ್ಯಾ ರಾವ್ ಕೇಸ್ನಲ್ಲಿ ಆಕೆಯ ಮಲತಂದೆ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಹೆಸರು ಕೂಡ ತಳುಕು ಹಾಕೊಂಡಿದೆ. ಯಾಕಂದ್ರೆ ರನ್ಯಾ ರಾವ್ಗೆ ಯಾಕೆ ಪ್ರೋಟೋಕಾಲ್ ಸಿಕ್ತು ಅಂತ ಹೇಳಿದ್ರೆ ಅದು ರಾಮಚಂದ್ರ ರಾವ್ ಅವ್ರಿಗೆ ಈ ಪ್ರೋಟೋಕಾಲ್ ಇತ್ತು. ಅವ್ರಿಗೆ ಶಿಷ್ಟಾಚಾರ ಇದೆ. ಆ ಶಿಷ್ಟಾಚಾರದ ಪ್ರಕಾರವಾಗಿ ಅವ್ರಿಗೊಂದಿಷ್ಟು ಭದ್ರತೆ, ಅವ್ರಿಗೆ ಏರ್ಪೋರ್ಟ್ಗೆ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗುವಾಗ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತೇಳಿ. IPS ಅಧಿಕಾರಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಈಗ ಗೌರವ್ ಗುಪ್ತಾ ಅವರು ತನಿಖೆಯನ್ನು ನಡೆಸಿ 1 ವಾರದ ಒಳಗಡೆ ಸರ್ಕಾರಕ್ಕೆ ತನಿಖಾ ವರದಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಮಚಂದ್ರ ರಾವ್ ಅವರ ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರ ಹೇಗೆ ಉಲ್ಲಂಘನೆ ಆಗಿದೆ, ಅದರ ದುರ್ಬಳಕೆ ಹೇಗೆ ಆಗಿದೆ ಅನ್ನೋದರ ಬಗ್ಗೆ ಗೌರವ್ ಗುಪ್ತಾ ಅವರು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಅವರು ಇದರ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ, ಅವರ ಪಾತ್ರದ ತನಿಖೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದ್ದಾರೆ. ಇನ್ನು 3ನೇದು DRI ಮೂಲಕವಾಗಿ ನಡೆಯುವಂತಹ ತನಿಖೆ, ರೆವೆನ್ಯೂ ಇಂಟೆಲಿಜೆನ್ಸ್ ಮೂಲಕವಾಗಿ ನಡೀತಾ ಇರುವಂತಹ ತನಿಖೆ. ಇಲ್ಲಿ DRI ಅಧಿಕಾರಿಗಳಿಂದ ರನ್ಯಾ ಚಿನ್ನದ ಕೇಸ್ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಯಾಕಂದರೆ ಅವರು ಈ ಯಾವ ಹಂತದಲ್ಲಿ ಈಕೆ ತೆರಿಗೆಯನ್ನು ಉಲ್ಲಂಘನೆ ಮಾಡಿ ಈ ಸ್ವರೂಪದಲ್ಲಿ ಚಿನ್ನದ ಬಿಸ್ಕತ್ತುಗಳನ್ನು ತೆಗೆದುಕೊಂಡು ಭಾರತದ ಒಳಗಡೆ ಬರ್ತಾ ಇದ್ಲು, ಬೆಂಗಳೂರಿಗೆ ಬರ್ತಾ ಇದ್ಲು, ಏರ್ಪೋರ್ಟ್ನಿಂದ ನೇರವಾಗಿ ಹೊರಗಡೆ ಬರ್ತಾ ಇದ್ಲು, ಇದನ್ನು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ರೆಡ್ ಹ್ಯಾಂಡ್ ಆಗಿ ಈಕೆ ಸಿಕ್ಕಿ ಬಿದ್ದಿದ್ದಾಳೆ ರನ್ಯಾ. ಆಕೆಯ ಕೈಯಲ್ಲಿದ್ದಂತಹ, ಆಕೆಯ ದೇಹದಲ್ಲಿ ಆಕೆ ಅವಿತಿಟ್ಕೊಂಡು ತಂದಿದ್ದಂತಹ ಚಿನ್ನ ಸಿಕ್ಕಿದೆ.
ಈ ಕಾರಣಕ್ಕಾಗಿ 14 ಕೆಜಿ ಚಿನ್ನವನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ DRI ಅಧಿಕಾರಿಗಳು. 14 ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿರುವಂಥದ್ದು. ಈ ಚಿನ್ನದ ಮೂಲದ ಬಗ್ಗೆ ಕೆದಕ್ತಾ ಇರುವಂಥದ್ದು DRI. 14 ಕೆಜಿ, 1 ಕೆಜಿ ಚಿನ್ನಕ್ಕೆ ಸರಿಸುಮಾರು 80 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದೆ. ಅಷ್ಟು ಪ್ರಮಾಣದಲ್ಲಿ 14 ಕೆಜಿಯಷ್ಟು ಚಿನ್ನವನ್ನು ಈಕೆ ಹೇಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಯಿತು? ರನ್ಯಾ ಕೇಸ್ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು CBI ಕೂಡ. ಮತ್ತೊಂದು ಹಂತದಲ್ಲಿ CBIನಿಂದಲೂ ಕೂಡ ತನಿಖೆ ನಡೀತಾ ಇದೆ ರನ್ಯಾಗೆ ಸಂಬಂಧಪಟ್ಟ ಹಾಗೆ. 4ನೇ ಸಂಸ್ಥೆಯ ತನಿಖೆ ಇದು. 4 ಹಂತಗಳಲ್ಲಿ, 4 ಆ್ಯಂಗಲ್ಗಳಲ್ಲಿ, 4 ಕಡೆಗಳಿಂದ ಈಕೆಯನ್ನು ತನಿಖೆಗೆ ಒಳಪಡಿಸಲಾಗಿದೆ. ಚಿನ್ನ ಸ್ಮಗ್ಲಿಂಗ್ ಕೇಸಿನ ಮಾಹಿತಿಯನ್ನು ಈಗ CBIನವರು ಸಂಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಅವರು ಈಗಾಗಲೇ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಮುಂಬೈ, ದೆಹಲಿ, ಬೆಂಗಳೂರಿನಲ್ಲಿ ಚಿನ್ನ ಸ್ಮಗ್ಲಿಂಗ್ ಹೇಗೆ ನಡೀತಾ ಇತ್ತು ಅನ್ನೋಂಥದ್ದು ಇವರ ವಿಚಾರ. ಒಂದೇ ವಾರದಲ್ಲಿ ಕೆಜಿಗಟ್ಟಲೆ ಚಿನ್ನ ಭಾರತಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಗಂಭೀರವಾಗಿರುವಂತಹ ವಿಚಾರ. ಒಂದೇ ವಾರದಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನು ಈಕೆ ಭಾರತಕ್ಕೆ ತಂದಿದ್ದಾಳೆ ಅಂತೇಳಿ. ಈ ಕಾರಣಕ್ಕಾಗಿ CBIನವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು CBI ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಹೀಗೆ 4 ಹಂತಗಳಲ್ಲಿ 4 ಏಜೆನ್ಸಿಗಳ ಮೂಲಕ 4 ಕಡೆಗಳಿಂದ ರನ್ಯಾ ರಾವ್ ಪ್ರಕರಣದ ತನಿಖೆ ಏಕಕಾಲದಲ್ಲಿ ಸಾಗ್ತಾ ಇರುವಂಥದ್ದು. ಇನ್ನು ಈಕೆಯ ಆಸೆ ಯಾವುದು ಅನ್ನೋದನ್ನು ನೋಡ್ತಾ ಹೋದಾಗ ಚಿನ್ನ ಭೂಮಿಯ ಫ್ಯಾಷನ್, ಚಿನ್ನ ಭೂಮಿ ಅಷ್ಟೇ ಅಲ್ಲದೆ ಫ್ಯಾಷನ್, ಇದು ಕೂಡ ಈಕೆ ವ್ಯವಹಾರದ ಒಂದು ಭಾಗ. ಗೋಲ್ಡ್ ಸ್ಮಗ್ಲಿಂಗ್ ಜೊತೆಗೆ ಭೂಮಿ ಮತ್ತು ಫ್ಯಾಷನ್ನ ಗೋಲ್ಮಾಲ್ ಕೂಡ ಮಾಡ್ತಾ ಇದ್ಲು ರನ್ಯಾ ಅಂತ ಹೇಳಿ. ಪ್ರಭಾವಿಗಳ ಸಹಾಯದಿಂದ KIDBಯಲ್ಲಿ ಭೂಮಿಯನ್ನು ಪಡ್ಕೊಂಡಿದ್ಲು, KIDBಯ ಕಡೆಯಿಂದ ಭೂಮಿಯನ್ನು ಪಡ್ಕೊಂಡಿದ್ಲು. ಭೂಮಿ ಪಡೆದಂತಹ ಕಂಪನಿಯ ನಿರ್ದೇಶಕಿ ಕೂಡ ಇದೇ ರನ್ಯಾ ಆಗಿದ್ಲು. ಮತ್ತು ರನ್ಯಾಗೆ ಇದರಲ್ಲಿ 99,000 ಷೇರುಗಳು ಇದ್ವು. ಅಷ್ಟೇ ಅಲ್ಲದೆ ರನ್ಯಾ ಫೋಟೋಗ್ರಫಿ ಹವ್ಯಾಸ ಅಂತಾನು ಕೂಡ DRI ಮುಂದೆ ಹೇಳಿಕೆಯನ್ನು ನೀಡಿದ್ದಾಳೆ. ನನ್ನ ಹವ್ಯಾಸ ಫೋಟೋಗ್ರಫಿ. ಈ ಫೋಟೋಗ್ರಫಿಗೆ ಸಂಬಂಧಪಟ್ಟಂತೆ ಸ್ನೇಹಿತೆಯೊಬ್ಬರ ಜೊತೆ ಸೇರಿ ಒಂದು ಕಂಪನಿಯನ್ನು ಈಕೆ ತೆರೀತಾಳೆ. ರನ್ಯಾ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಅದು ಲಾಸ್ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಅದನ್ನು 2022ರಲ್ಲಿ ತನಕ ಅದಕ್ಕೆ ಬೀಗ ಹಾಕ್ತಾರೆ. ಸ್ಟೀಲ್ ಕಂಪನಿಯನ್ನು ತೆರೆಯುವಂಥ ಕಾರಣಕ್ಕಾಗಿ ಹೊಸದಾಗಿ ಫೋಟೋಗ್ರಫಿ ಬಿಟ್ಟು ಸ್ಟೀಲ್ ಕಡೆಗೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಫೋಟೋಗ್ರಫಿ ಕಂಪನಿಗೆ ಬೀಗವನ್ನು ಹಾಕುವಂಥ ಕೆಲಸವನ್ನು ರನ್ಯಾ ರಾವ್ ಮಾಡಿಕೊಂಡಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಇರುವಂತಹ ಈ ರನ್ಯಾ ರಾವ್ಳ ನೆಕ್ಲೇಸ್ ಮಾಲೀಕ ಯಾರು? ನಟಿ ರನ್ಯಾ ರಾವ್ಗೆ ವಜ್ರದ ನೆಕ್ಲೇಸ್ ಅನ್ನು ಗಿಫ್ಟ್ ಕೊಡಲಾಗಿದೆ. ವಜ್ರದ ನೆಕ್ಲೇಸ್ ಎಷ್ಟು ಮೌಲ್ಯ? ಅದು ಸರಿಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ್ದು ಅಂತ ಹೇಳಲಾಗ್ತಾ ಇದೆ. ಪ್ರಭಾವಿ ಸಚಿವರೊಬ್ಬರು ನೆಕ್ಲೇಸ್ ಕೊಡಿಸಿರುವುದರ ಬಗ್ಗೆಯೂ ಕೂಡ ಶಂಕೆ ಇದೆ. 1 ಕೋಟಿ ಬೆಲೆ ಬಾಳುವಂತಹ ವಜ್ರದ ನೆಕ್ಲೇಸ್ ಅನ್ನು ಗಿಫ್ಟ್ ಸ್ವರೂಪದಲ್ಲಿ ಈಕೆಗೆ ಕೊಟ್ಟಿದ್ದಾರೆ. ಇಂಥ ದೊಡ್ಡ ಮನುಷ್ಯರು ಯಾವ ಕಾರಣಕ್ಕೆ ಕೊಟ್ಟರು ಅನ್ನುವಂಥದ್ದು ಪ್ರಶ್ನೆ. ಡೈಮಂಡ್ ನೆಕ್ಲೇಸ್ ಬಗ್ಗೆ DRI ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಕೆಯ ಬಳಿ ಇದ್ದಂತಹ ಡೈಮಂಡ್ ನೆಕ್ಲೇಸ್ ಸಿಕ್ಕ ನಂತರ ಅದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಇದರ ನಡುವೆ ಇನ್ನೂ ಒಂದು ಮುಧೋಳದ ಕಡೆಗೆ ಲಿಂಕ್ ಹೋಗುತ್ತೆ. ಹೇಗೆ ನೋಡಿದು, ಯಾವ ಸ್ವರೂಪದಲ್ಲಿ ಅಂದರೆ ಈಕೆಗೆ ಸಂಬಂಧಪಟ್ಟಂತೆ ಕೆದಕ್ತಾ ಹೋದಾಗ ಇಡೀ ಭಂಡಾರ ಬಯಲಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ನಟಿ ರನ್ಯಾ ರಾವ್ಗೆ ಮುಧೋಳದ ನಂಟು ಇರುವಂಥದ್ದು ಗೋಚರಿಸ್ತಾ ಇದೆ. ಹೇಗೆ ಅಂತ ಹೇಳಿದರೆ, ಓಂಕಾರ ಸಹಕಾರಿ ಬ್ಯಾಂಕ್ನಿಂದ ಹಣ ವರ್ಗಾವಣೆಯಾಗಿದೆ ಈಕೆಯ ಅಕೌಂಟಿಗೆ. ರನ್ಯಾ ರಾವ್ಳ ಅಕೌಂಟ್ಗೆ ಓಂಕಾರ ಕೋಆಪರೇಟಿವ್ ಸೊಸೈಟಿಯಿಂದ, ಸೊಸೈಟಿ ಬ್ಯಾಂಕ್ನಿಂದ ಆಕೆಗೆ ಹಣ ವರ್ಗಾವಣೆಯಾಗಿದೆ. 2022ರ ಏಪ್ರಿಲ್ ತಿಂಗಳಿನಲ್ಲಿ ಒಂದೇ ಬಾರಿಗೆ 10 ಲಕ್ಷ ರೂಪಾಯಿಯಷ್ಟು ಹಣ, ಅದನ್ನು ಬೇರೆ ಬೇರೆ ಕಂತುಗಳಲ್ಲಿ 10 ಲಕ್ಷ ರೂಪಾಯಿಯಷ್ಟು ಹಣವನ್ನು 2022ರಲ್ಲಿ ಓಂಕಾರ ಸೌಹಾರ್ದ ಪತ್ತಿನ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗುತ್ತೆ. ನಮ್ಮ ಬ್ಯಾಂಕ್ನಿಂದ ಹಣ ಹೋಗಿಲ್ಲ ಅಂಥೇಳಿ ಬ್ಯಾಂಕ್ನ ಕಾರ್ಯದರ್ಶಿ ಹೇಳ್ತಾರೆ. ಮತ್ತು ಅದೇ ಹಾರ್ಕೊಂಡು ಹೋಗುತ್ತೆ, ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್. ಪ್ರಶ್ನೆ ಇದ್ದೇ ಇದೆ. ಇನ್ನು ಪ್ರೋಟೋಕಾಲ್ ಫೈಟ್ ಕೂಡ ಇಲ್ಲಿ ನಡೀತಾ ಇದೆ. ಪ್ರೋಟೋಕಾಲ್ ವಿಚಾರವಾಗಿ ಸರ್ಕಾರಕ್ಕೆ ಇರುಸುಬುರುಸು ಉಂಟಾಗಿರುವಂಥದ್ದು. ಈಗಾಗಲೇ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಪ್ರತಿಪಕ್ಷಗಳು ಮುಗಿಬಿಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧದ CM ಕೊಠಡಿಯಲ್ಲಿ ಪರಮೇಶ್ವರ್ ಜೊತೆಗೆ ಸಭೆ ನಡೆಸಲಾಗಿದೆ. ಮತ್ತು ವಿಶೇಷವಾಗಿ ಈ ಸಭೆಯಲ್ಲಿ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಹೀಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಅದಾದ ನಂತರನೇ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿ ಅವರೊಂದು ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಇಡೀ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಸಭೆ ನಡೆಸಿ ಚರ್ಚೆಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಭೇಟಿ ಬಳಿಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕೂಡ ಸಭೆ ಮಾಡಿದ್ದಾರೆ. ಯಾರನ್ನೂ ಕೊಠಡಿಯೊಳಗೆ ಬಿಟ್ಟುಕೊಡದೇನೆ CM DCM ಚರ್ಚೆಯನ್ನು ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಏನಾಗಿದೆ, ಸರ್ಕಾರದ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಹತ್ವದ ಸಮಾಲೋಚನೆಯನ್ನು ನಡೆಸಲಾಗಿದೆ.
ಇದರ ನಡುವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಆಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ CBIಗೆ ಹೋಗಿದೆ. ಅವ್ರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ. ಯಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ ಮಂತ್ರಿ ಇದೆ, ಅವ್ರ ಮೇಲೆ ಕ್ರಮ ಆಗಲಿ. ನೋಡಿ, ಯಾರೇ ಇದ್ರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಇದೆ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ಹೀಗೆ ಗೋಲ್ಡ್ ಸುಂದರಿಯ ಸುತ್ತಲೂ ಸಾಕಷ್ಟು ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಸಾಗ್ತಾ ಇದೆ. ಆದರೆ ಈಕೆ ಕೇವಲ ಒಬ್ಬಂಟಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಕೆಯ ಸುತ್ತಲೂ ಕೂಡ ಇರುವಂತಹ ನೆಟ್ವರ್ಕ್ ಯಾವುದು ಅನ್ನೋದು ಬಯಲಾಗಬೇಕಾಗಿದೆ.